ಆತ್ಮೀಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಭಾಗಿಸುವಿಕೆಯ ನಿಯಮಗಳು ಅಂದರೆ ಡಿವಿಸಿಬಿಲಿಟಿ ರೂಲ್ ಬಗ್ಗೆ ಕಲಿಯೋಣ. ಮೊದಲನೇದಾಗಿ ನಾವು ಎರಡರ ಡಿವಿಸಿಬಿಲಿಟಿ ರೂಲ್ ಅಂದರೆ ಭಾಗಿಸುವಿಕೆ ನಿಯಮವನ್ನು ಕಲಿಯೋಣ. ಭಾಗಿಸುವಿಕೆಯ ನಿಯಮ ಅಂದರೆ ಏನಪ್ಪ ಅಂದ್ರೆ, ಒಂದು ಸಂಖ್ಯೆಯನ್ನು ನೋಡಿದಾಕ್ಷಣ ಒಂದು ಸಂಖ್ಯೆಯನ್ನು ನಾವು ನೋಡಿದಾಕ್ಷಣ ಆ ಸಂಖ್ಯೆ ಎರಡರಿಂದ ಭಾಗ ಹೋಗುತ್ತೋ ಇಲ್ಲೋ ಅನ್ನೋದನ್ನು ನಾವು ಯಾವ ಥರ ಕಂಡುಹಿಡಿಬೇಕು ಅನ್ನೋದನ್ನು ಈ ನಿಯಮಗಳಲ್ಲೇ ಕಲಿಯೋಣ. ನೋಡ್ರಿ, ನಾವೊಂದು ಸಂಖ್ಯೆ ಬರಿತೀನಿ ಇವಾಗ. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ, ಈಗ 246. ನನಗೆ ಗೊತ್ತಿಲ್ಲ ಈ ಸಂಖ್ಯೆ ಭಾಗ ಹೋಗುತ್ತೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನಾನು ಒಂದು ಸಂಖ್ಯೆಯನ್ನು ಬರೆದಿದ್ದೀನಿ. ಈ ಎರಡರ ಭಾಗಿಸುವಿಕೆ ನಿಯಮ ಏನು ಹೇಳುತ್ತಪ್ಪ ಅಂದ್ರೆ, ಯಾವುದೇ ಒಂದು ಸಂಖ್ಯೆ ಎರಡರಿಂದ ಭಾಗ ಹೋಗ್ಬೇಕಂದ್ರೆ ಏನಿರ್ಬೇಕಪ್ಪ ಅಂದ್ರೆ, ಆ ಸಂಖ್ಯೆಯ ಈ ಸಂಖ್ಯೆ ಏನು ಕೊಟ್ಟರಲ್ರಿ, ಈಗ ಈ ಸಂಖ್ಯೆಯ ಬಿಡಿ ಸ್ಥಾನದೊಳಗೆ 0 ಇರಬೇಕು, ಇಲ್ಲ ಏನಿರಬೇಕು, ಸಮ ಸಂಖ್ಯೆ ಇರಬೇಕು. ಏನಿರ್ಬೇಕ್ರಿ? 0 ಇರಬೇಕು, ಇಲ್ಲ ಸಮ ಸಂಖ್ಯೆ ಇರಬೇಕು. ಅಂದಾಗ ಮಾತ್ರ ಆ ಸಂಖ್ಯೆ ನಾವೇನಂತ ಹೇಳ್ತೀವಿ, ಎರಡರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತಾ ಅಂತ ಹೇಳ್ತೀವಿ. ನೋಡಂದ್ರಿ, ಹಂಗಂದ್ರೆ ಎರಡರಿಂದ ಭಾಗ ಹೋಗುತ್ತಿಲ್ಲ ಭಾಗ ಹೋಗುತ್ತಿಲ್ಲ ಆ ಸಂಖ್ಯೆ ಅಂತ ಹೇಳಿ. ನೋಡ್ರಿ, 246ನ ಎರಡರಿಂದ ಭಾಗಿಸಿದ್ರೆ ಶೇಷ ಏನು ಉಳಿಬೇಕು? ನಮ್ಗೆ 0 ಉಳಿಬೇಕು. ನೋಡ್ರಿ, 246 ಭಾಗಲೇ 2, ಹೌದಾ? ನೋಡ್ರಿ, 2 1 2, 2 2 0, 4 ಕಳಿಸ್ಕೊಳ್ಳೋಣ ಕೆಳಗೆ. ಇವಾಗ 2 7 4, 4 4 ಹೋದ್ರೆ 0, 6 ಇಳಿಸ್ಕೊಳ್ಳೋಣ ಕೆಳಗೆ. ಇವಾಗ ಏನು ಮಾಡೋಣ? 2 3 6, 6 ಹೋದ್ರೆ 0. ಇದೇನೈತ್ರಿ? ಶೇಷ ಎಷ್ಟು ಉಳಿತು? 0 ಉಳಿತು. ಅಂದ್ರೆ ಕೊಟ್ಟಂತ ಸಂಖ್ಯೆ ಅಂದ್ರೆ 246 ಎರಡರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡನ್ರಿ. ನೋಡ್ರಿ, 345 ಏನು ಹೇಳುತ್ತೀರಿ ರೂಲ್ಸ್? ಎರಡು ರೂಲ್ಸ್ ಏನು ಹೇಳುತ್ತಾ? ಎರಡರ ಭಾಗಿಸುವಿಕೆ ನಿಯಮ ಏನು ಹೇಳುತ್ತಪ್ಪ ಅಂದ್ರೆ, ಯಾವುದೇ ಸಂಖ್ಯೆಯ ಕೊನೆಯಲ್ಲಿ ಅಂದ್ರೆ ಬಿಡಿ ಸ್ಥಾನದೊಳಗೆ ಏನಿರಬೇಕು? ಸಮ ಸಂಖ್ಯೆ ಇರಬೇಕು, ಇಲ್ಲ 0 ಇರಬೇಕು. ಇಲ್ಲೇನಿದೆ? ಸಮ ಸಂಖ್ಯೆನೂ ಇಲ್ಲ, 0ನೂ ಇಲ್ಲ. 5 ಏನಿದು? 5 ಒಂದು ಬೆಸ್ ಸಂಖ್ಯೆ. ಇದು 5 ಏನ್ರಿ? ಇದು ಬೆಸ್ ಸಂಖ್ಯೆ. ಆದ ಕಾರಣಕ್ಕೆ ನೋಡೋದ್ರಾಗ ಹೇಳ್ಬೋದು ಈ ಸಂಖ್ಯೆ ಏನಾಗತ್ತಾ, ಎರಡರಿಂದ ಭಾಗ ಹೋಗಂಗಿಲ್ಲ ಅಂತೇಳಿ. ಬೇಕಾದ್ರೆ ಉದಾಹರಣೆಗೆ ಮಾಡಿ ನೋಡೋಣ್ರಿ, ಅದನ್ನು ಭಾಗ ಹೋಗುತ್ತಲ್ಲ ಅಂತೇಳಿ. ನೋಡ್ರಿ, 345 ಎಷ್ಟಲಿಂದ ಭಾಗಿಸ್ಬೇಕು? 2ರಿಂದ ಭಾಗಿಸ್ಬೇಕು. ನೋಡ್ರಿ, 2 1 2, 3 ಒಳಗೆ 2 ಹೋದ್ರೆ 1, 4 ಕಳಿಸ್ಕೊಳ್ಳೋಣ ಕೆಳಗೆ. 4 ಕಳಿಸ್ಕೊಂಡ್ವಿ. 2 7 14, ಹೌದ್ರಿ? 14 ಹೋದ್ರೆ 0, 5 ಇಳಿಸ್ಕೊಳ್ಳೋಣ. 5 ಬಂತು. ನೋಡ್ರಿ, 2ರ ಮಧ್ಯೆ 5 ಇಲ್ಲ. ಯಾವುದಿದೆ? 2 7 4 ಇದೆ. 5ರೊಳಗೆ 4 ಹೋದ್ರೆ 1, ಅಂದ್ರೆ ಶೇಷ ಎಷ್ಟು ಉಳಿತು? ಇಲ್ಲಿ ಶೇಷ 1 ಉಳಿತು. ಇದು ಏನು ಹೇಳುತ್ತಪ್ಪ ಅಂದ್ರೆ, ಶೇಷ 1 ಉಳಿತಂದ್ರೆ ಕೊಟ್ಟಂತ ಸಂಖ್ಯೆ ಎರಡರಿಂದ ಸಂಪೂರ್ಣವಾಗಿ ಭಾಗ ಹೋಗಂಗಿಲ್ಲ. ಆದ ಕಾರಣಕ್ಕೆ ನಾವೇನು ಮಾಡಬೇಕು? ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡ್ರಿ, 345ರೊಳಗೆ ಬಿಡಿ ಸ್ಥಾನದೊಳಗೆ ಏನಿಲ್ಲ, ಸಮ ಸಂಖ್ಯೆನೂ ಇಲ್ಲ, 0ನೂ ಇಲ್ಲ. ಈ ಸಂಖ್ಯೆಯನ್ನು ನೋಡಿದಾಗ ನಾವು ಹೇಳ್ಬೋದು ಈ ಸಂಖ್ಯೆ ಎರಡರಿಂದ ಇದು ಭಾಗ ಹೋಗಂಗಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಈಗ 3ದು ನೋಡನ್ರಿ. 3ರ ಭಾಗವಹಿಸುವಿಕೆಯ ನಿಯಮವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೊಂದು 2ರದ ಒಂದು ಎಕ್ಸಾಂಪಲ್ ನೋಡೋಣ. 2ರ ಭಾಗವಹಿಸುವಿಕೆ ನಿಯಮ, ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ನೋಡ್ರಿ, ಇಷ್ಟು ದೊಡ್ಡ ಸಂಖ್ಯೆ ಐತಿದು. ಈ ಸಂಖ್ಯೆಯನ್ನು ಭಾಗಿಸ್ಕೊಂತ ಕುಂತಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ? ಕಾಂಪಿಟೇಟಿವ್ ಎಕ್ಸಾಮ್ನಾಗೆಲ್ಲ ಏನು ಮಾಡ್ತಾರೆ ರೀ, ಹಿಂಗೆ ಕೊಡದಾರ ಒಂದು ಸಂಖ್ಯೆ ಕೊಟ್ಟು ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು ಎರಡರಿಂದ ಭಾಗ ಹೋಗೋದಿಲ್ಲ ಅಂತ ಹೇಳ್ರಿ ಅಂತ ಏನು ಮಾಡ್ತಾರೆ? ಕೇಳ್ತಾರೆ ಪ್ರಶ್ನೆನ. ಆವಾಗ ನಾವು ಭಾಗಾಕಾರ ಮಾಡಿಕೊಂತ ಕೂತ್ಕೊಂಡ್ರೆ ಏನಾಗುತ್ತೆ? ಭಾಳ ಹೊತ್ತು ಏನಾದ್ರೆ ಟೈಮ್ ತಗೊಳತ್ತೆ. ಇವಾಗ ನಾವು ಈ ಸಂಖ್ಯೆನ ನೋಡೋದ್ರಾಗ ನಾವು ಹೇಳ್ಬೋದು ಏನಂತ, ಬಿಡಿ ಸ್ಥಾನದೊಳಗೆ ಏನೈತಿ? 0 ಐತಿ. ಏನೈತಿ? ಈ ಸಂಖ್ಯೆ ಬಿಡಿ ಸ್ಥಾನದೊಳಗೆ ಏನೈತಿ? 0 ಐತಿ. ಆದ ಕಾರಣಕ್ಕೆ ಈ ಸಂಖ್ಯೆ ಎರಡರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಎರಡರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತಪ್ಪ ಅಂದ್ರೆ ಏನರ್ಥ ಅಂದ್ರೆ, ಈ ಸಂಖ್ಯೆಯನ್ನು ಎರಡರಿಂದ ಭಾಗಿಸಿದಾಗ ಶೇಷ ಏನು ಉಳಿತೈತಿ? 0 ಉಳಿತೈತಿ. ಆದ ಕಾರಣಕ್ಕೆ ನಾವು ಎಂಥ ದೊಡ್ಡ ಸಂಖ್ಯೆನಾರು ಕೊಳ್ಳಿ, ಇದ್ರ ಮುಂದೆ 4 5 6 7 8 9 10 ಬೇಕಾದಂಥ ಸಂಖ್ಯೆ ಕೊಳ್ಳಿ, ಬಿಡಿ ಸ್ಥಾನ ಅಷ್ಟೇ ನಾವು ನೋಡ್ಬೇಕು. ಏನು ನೋಡ್ಬೇಕ್ರಿ?
ಬಿಡಿ ಸ್ಥಾನ ಮಾತ್ರ ನಾವು ನೋಡ್ಬೇಕು. ಬಿಡಿ ಸ್ಥಾನದೊಳಗೆ ಏನಾದರೂ ಸಮಸಂಖ್ಯೆ ಅಥವಾ 0 ಇದ್ರ, ಸಮಸಂಖ್ಯೆಗಳಾವು ಸಮಸಂಖ್ಯೆಗಳಂದ್ರ 2 4 6 8 ಅಂದ್ರೆ 0. ಇಲ್ಲಿ 10 ಬರುತ್ತೆ. 10 ಬಂದ್ರೆ 10ರೊಳಗೆ ಏನು ಬರುತ್ತೆ? ಬಿಡಿ ಸ್ಥಾನ 0 ಬರುತ್ತೆ. ನೋಡ್ರಿ, ಬಿಡಿ ಸ್ಥಾನದೊಳಗೆ ಏನಿರ್ಬೇಕು? 2 ಇರಬೇಕು, ಇಲ್ಲ 4 ಇರಬೇಕು, 6 ಇರಬೇಕು, 8 ಇರಬೇಕು, ಇಲ್ಲ 0 ಇರಬೇಕು. ಅಂದಾಗ ಮಾತ್ರ ಆ ಸಂಖ್ಯೆ ಏನಾಗುತ್ತೆ? 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಇದೊಂದು ಟ್ರಿಕ್ ಅರ್ಥ ಮಾಡ್ಕೊಂಡ್ರಿ. ನೆಕ್ಸ್ಟ್ ಇವಾಗ ಏನು ಮಾಡೋಣ? 3ರ ಭಾಗವಹಿಸುವಿಕೆ ನಿಯಮವನ್ನು ನೋಡೋಣ. ನೋಡ್ರಿ, ಇವಾಗ ಏನು ನೋಡೋಣ? 3ರ ಭಾಗವಹಿಸುವಿಕೆಯ ನಿಯಮವನ್ನು ನೋಡೋಣ. ಅಂದ್ರೆ ಈ ಕೊಟ್ಟಂತ ಸಂಖ್ಯೆಗಳು ಏನಿಂದ 3ರಿಂದ ಭಾಗ ಹೋಗುತ್ತೋ ಇಲ್ಲ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಆಯ್ತಾ? ಇವಾಗ ನೋಡ್ರಿ, 3ರ ಭಾಗವಹಿಸುವಿಕೆ ನಿಯಮ ಏನು ಹೇಳುತ್ತಪ್ಪ ಅಂದ್ರೆ, ನೋಡ್ರಿ 3ರ ಭಾಗವಹಿಸುವಿಕೆ ನಿಯಮ ಏನು ಹೇಳುತ್ತಪ್ಪ ಅಂದ್ರೆ, ಕೊಟ್ಟಂತ ಸಂಖ್ಯೆ ಏನಿರ್ತಾವಲ್ಲ, ಕೊಟ್ಟಂತ ಸಂಖ್ಯೆ ಒಳಗಿನ ಅಂಕಿಗಳೇನಿರ್ತಾವಲ್ಲ, ನೋಡ್ರಿ ಕೊಟ್ಟಂತ ಸಂಖ್ಯೆ ಯಾವುದಿದು? 33. ಈ 33ರೊಳಗೆ ಏನಿದೆಯಲ್ಲ, ಎಷ್ಟು ಸಂಖ್ಯೆಗಳದಾವು? 2 ಅಂಕಿಗಳದಾವು. 2 ಅಂಕಿಗಳನ್ನು ಏನು ಮಾಡ್ಬೇಕು? ನಾವು ಕೂಡಿಸ್ಬೇಕು. ಏನು ಮಾಡ್ಬೇಕ್ರಿ? ಕೂಡಿಸ್ಬೇಕು. ಎಷ್ಟು ಬಂತು? 3 3 6. ಅಂದ್ರೆ ನೋಡ್ರಿ, ಈ ಕೊಟ್ಟಂತ ಸಂಖ್ಯೆ ಒಳಗಿನ ಅಂಕಿಗಳನ್ನು ಕೂಡಿಸಿದಾಗ ಬರುವಂಥ ಏನು ಮೊತ್ತ ಏನು ಬರುತ್ತಲ್ಲ, ಈ ಮೊತ್ತ 3ರಿಂದ ಭಾಗ ಆದ್ರೆ ಇದನ್ನ ಏನು ಮಾಡ್ಬೇಕು ನಾವು? ಇವಾಗ 3ರಿಂದ ಭಾಗಿಸಿದ್ರೆ ಏನಾಗ್ಬೇಕ್ರಿ? 3ರಿಂದ ಭಾಗಿಸಿದ್ರೆ 0 ಬರ್ಬೇಕು. ಅಂದ್ರೆ ಶೇಷ 0 ಬರ್ಬೇಕು. ನೋಡ್ರಿ, 3 1 3 2 ಹಂಗೆ ಗೊತ್ತಾಗ್ಲಿಕ್ಕಂದ್ರೆ ಇಲ್ಲಿ ಮಾಡ್ತೀನಿ ನೋಡ್ರಿ. 6 ಬಂತ ಕೂಡಿಸಿದಾಗ 6ಅನ್ನು ಏನು ಮಾಡ್ಬೇಕು? 3ರಿಂದ ಭಾಗಿಸ್ಬೇಕು. ನೋಡ್ರಿ, 3 2 6 ಅಂದ್ರೆ 6 ಹೋದ್ರೆ 0. ಶೇಷ ಎಷ್ಟು ಉಳಿತ್ರಿ? 0 ಉಳಿತಾ? ಅಂದ್ರೆ ಏನರ್ಥ? ಯಾವುದೋ ಒಂದು ಸಂಖ್ಯೆನ 3ರಿಂದ ಭಾಗ ಹೋಗುತ್ತಿಲ್ಲಪ್ಪ ಅಂತ ಚೆಕ್ ಮಾಡೋದಂಗಂದ್ರೆ ಅದರೊಳಗೆ ಆ ಸಂಖ್ಯೆ ಒಳಗಿನ ಅಂಕಿಗಳನ್ನು ಕೂಡಿಸ್ಬೇಕು. ಆ ಕೂಡಿಸಿದಾಗ ಬಂದಂಥ ಅಂಕಿ 3ರಿಂದ ಭಾಗ ಹೋತಪ್ಪ ಅಂದ್ರೆ ಆ ಪೂರ್ತಿ ಸಂಖ್ಯೆ ಏನೈತಿ? 3ರಿಂದ ಭಾಗ ಹೋಗುತ್ತಂತ ನಾವು ತಿಳ್ಕೊಬೇಕು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ್ರಿ. ನೋಡ್ರಿ, 426 ಇದೆ. ಈ ಸಂಖ್ಯೆಯನ್ನು ನೋಡ್ರಿ, ಇದ್ರೊಳಗೆ ಯಾವ್ಯಾವ ಸಂಖ್ಯೆಗಳು? 4 2 ಪ್ಲಸ್ 6 3 ಕೂಡಿಸ್ರಿ. 4 2 6 6 6 12. 12ರೊಳಗೆ ಎಷ್ಟದವ್ರಿ ಸಂಖ್ಯೆ? 1 ಮತ್ತು 2 ಇನ್ನೂ ಕೂಡಿಸ್ರಿ. ಹೊಳ್ಳಿ 1 ಮತ್ತು 2 ಎಷ್ಟು ಬಂತು ಉತ್ತರ? 3. ಅಂದ್ರೆ ಏನರ್ಥ? ಕೊಟ್ಟಂತ ಸಂಖ್ಯೆ 3ರಿಂದ ಭಾಗ ಹೋಗುತ್ತಾ. ಕೊಟ್ಟಂತ ಸಂಖ್ಯೆ ಏನಾಗುತ್ತೆ? 3ರಿಂದ ಭಾಗ ಹೋಗುತ್ತಾ. ನೋಡಿರ್ಬೇಕಾರೆ 3 ಮಗ್ಗಿ ಒಳಗೆ 3 ಐತಿಲ್ಲ, 3 ಮಗ್ಗಿ ಒಳಗೆ 6 ಐತಿಲ್ಲ. ಏನಂತ? 3 ಇಲ್ಲ 3ರ ಗುಣಕಗಳು. ಗುಣಕಗಳು ಅಂದ್ರೆ ಯಾವ್ಯಾವು? 3 6 9 12 15 ಹಿಂಗ 3ರಿಂದ ಗುಣಿಸ್ಕೊಂತ ಹೋದ್ರೆ ಏನು ಬರ್ತಾವಲ್ರಿ? ಅವೆಲ್ಲ ಇವೆಲ್ಲ ಬಂದ್ರೆ ಇವನ್ನ ಕೂಡಿಸ್ಬೇಕು. ಕೂಡಿಸಿದ್ರೆ ಏನಾಗಬೇಕು? 3ರಿಂದ ಭಾಗ ಹೋಗ್ಬೇಕು ಆ ಸಂಖ್ಯೆ 3ರಿಂದ ಭಾಗ ಹೋಗುತ್ತೆ. ಕೊಟ್ಟಂತ ಸಂಖ್ಯೆ ಒಳಗೆ ಅಂಕಿಗಳನ್ನು ಕೂಡಿಸಿದಾಗ ಬರೋಂಥ ಮೊತ್ತ 3ರಿಂದ ಅಥವಾ 3ರ ಮಗ್ಗಿ ಒಳಗೆ ಬರೋಂಥ ಸಂಖ್ಯೆಯಿಂದ ಭಾಗ ಹೋದ್ರೆ ಆ ಸಂಖ್ಯೆ ಏನಾಗುತ್ತೆ ರೀ? 3ರಿಂದ ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ. ನೋಡ್ರಿ, ಇನ್ನೊಂದು ದೊಡ್ಡ ಸಂಖ್ಯೆ ತಗೊಂಡು ಮಾಡಿ ನೋಡೋಣ. 3 ಈ ಸಂಖ್ಯೆ 3ರಿಂದ ಭಾಗ ಹೋಗುತ್ತಿಲ್ಲ ಅಂತೇಳಿ ಇದನ್ನ ಭಾಗಿಸ್ಕೊಂತ ಕುಂದ್ರಬಾರ್ದು. ಏನು ಮಾಡ್ಬೇಕ್ರಿ ನಾವು? ಇದ್ರೊಳಗಿರುವಂಥ ಸಂಖ್ಯೆಗಳನ್ನೆಲ್ಲವನ್ನ ಕೂಡಿಸ್ಬೇಕು. ನೋಡ್ರಿ, ಎಷ್ಟೈತಿ? 3 6 9 9 9 3 ಪ್ಲಸ್ 6 6 ಪ್ಲಸ್ 9 9 ಪ್ಲಸ್ 1 1 ಪ್ಲಸ್ 2 1 ಪ್ಲಸ್ 5 ಪ್ಲಸ್ 1 ಪ್ಲಸ್ 8. ನೋಡ್ರಿ, ಎಲ್ಲ ಸಂಖ್ಯೆಗಳನ್ನ ಕೂಡಿಸ್ಬಿಡ್ರಿ. 3 6 9 9 9 18 18 1 19 19 2 21 21 1 22 22 5 27 27 1 28 28 8 36. ಎಷ್ಟು ಬಂತ್ರಿ? ಕೂಡಿಸಿದಾಗ 36. ನಿಮಗೆ 36 ಇದ್ರೆ 3 ಮಗ್ಗಿಗೆ ಬರುತ್ತೋ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗ್ಲಿಕ್ಕಂದ್ರೆ ಹೊಳೆ ಕೂಡಿಸ್ರಿ. ಇದನ್ನು ಹೊಳ್ಳಿ ಇವೆರಡನ್ನು ಹೊಳೆ ಕೂಡಿಸ್ರಿ. 3 ಪ್ಲಸ್ 6 9 9 3ರಿಂದ ಭಾಗ ಹೋಗುತ್ತಲ್ಲ, 3 ಮಗ್ಗಿಗಳು ಬರುತ್ತಿಲ್ರಿ? 3 1 3 3 ಅಂದ್ರೆ ಈ ಕೊಟ್ಟಂತ ಸಂಖ್ಯೆ ಏನಿದೆಯಲ್ಲ ಈ ಸಂಖ್ಯೆ ಪೂರ್ತಿಯಾಗಿ 3ರಿಂದ ಭಾಗ ಹೋಗುತ್ತೆ. ನೋಡ್ರಿ, ಯಾವುದೋ ಒಂದು ಸಂಖ್ಯೆ ನೋಡಿದ ಕೂಡಲೇ ಹೇಳ್ಬೇಕು. ಹೆಂಗೆ? ಕೂಡಿಸ್ಬಿಡ್ಬೇಕು. ಕೂಡ್ಸೋದು ಲೇಟ್ ಆಗಲ್ರಿ. ಏನಾಗುತ್ತೆ? ಭಾಗಾಕಾರ ಮಾಡೋದು ಭಾಳ ಲೇಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕು ನಾವು? ಶಾರ್ಟ್ ಟ್ರಿಕ್ ಇದೆ ಒಂದು. ಈಗ ಯಾವುದೋ ಒಂದು ಸಂಖ್ಯೆ 3ರಿಂದ ಭಾಗ ಹೋಗುತ್ತಿಲ್ಲಪ್ಪ ಅಂತ ಚೆಕ್ ಮಾಡ್ಬೇಕಂದ್ರೆ ಅದ್ರೊಳಗಿರುವಂಥ ಸಂಖ್ಯೆ ಒಳಗಿನ ಅಂಕಿಗಳನ್ನ ಏನು ಮಾಡ್ಬೇಕು?
ಕೂಡಿಸ್ಬೇಕು. ಕೂಡಿಸಿದಾಗ ನಮಗೇನು ಗೊತ್ತಾಗುತ್ತಾ, ಆ ಕೊಟ್ಟಂತ ಕೂಡಿಸಿದ ಬರುವಂಥ ಮೊತ್ತ 3ರಿಂದ ಭಾಗ ಆದರೆ ಆ ಸಂಖ್ಯೆ 3ರಿಂದ ಭಾಗ ಆಗುತ್ತಂತ ಅರ್ಥ. ಒಂದು ವೇಳೆ ಅದು ಭಾಗ ಆಗಲಿಲ್ಲಪ್ಪ ಅಂದ್ರೆ ಈ ಕೊಟ್ಟಂಥ ಸಂಖ್ಯೆ 3ರಿಂದ ಭಾಗ ಆಗಲ್ಲ ಅಂತ ಅರ್ಥ. ಇಂಥ ಈಗ ನಾಲ್ಕರದ್ದು ಏನು ಮಾಡೋಣ ರೀ, ನಾಳೆ ಭಾಗಿಸುವಿಕೆ ನಿಯಮವನ್ನು ನಾಳೆ ಕಲಿಯೋಣ. ಧನ್ಯವಾದಗಳು.